ಪ್ರಧಾನಿ ಮೋದಿ ಮಿತವ್ಯಯ ಸೂತ್ರಕ್ಕೆ ಬಿಜೆಪಿ ಸಾಥ್. ರಾಜ್ಯ ಬಿಜೆಪಿ ನಾಯಕರಿಂದಲೂ ಕೂಡ ಮಿತವ್ಯಯ ಸೂತ್ರವನ್ನ ಅನುಸರಿಸಲಾಗುತ್ತಿದೆ. ಪ್ರಧಾನಿ ಮೋದಿ ಮಿತವ್ಯಯ ಸೂತ್ರಕ್ಕೆ ಬಿಜೆಪಿ ಸಾಥ್. ರಾಜ್ಯ ಬಿಜೆಪಿ ನಾಯಕರಿಂದಲೂ ಮಿತವ್ಯಯ ಸೂತ್ರ. ವಿಜಯೇಂದ್ರ ಬಳಿಕ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಸರದಿ. ಮೆಟ್ರೋದಲ್ಲಿ ಪ್ರಯಾಣಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವಿಜಯೇಂದ್ರ ಅವರು ಕೂಡ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಕೂಡ ಕೇಂದ್ರ ಸಚಿವರು ಅಂದ್ರೆ ಸೋಮಣ್ಣ ಅವರು ಪಡ್ಕೊಂಡಿದ್ದಾರೆ. ಸೋಮಣ್ಣಗೆ ಸಂಸದ ಪಿಸಿ ಮೋಹನ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ಮಿತವ್ಯಯ ಸೂತ್ರವನ್ನು ಅನುಸರಿಸ್ತಾ ಇದ್ದಾರೆ ಆಲ್ರೆಡಿ. ಅದೇ ರೀತಿ ಈಗ ಬಿಜೆಪಿಯವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಕರೆಗೆ ಸ್ಪಂದಿಸಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಸದ್ಯಕ್ಕೆ ವಿಜಯೇಂದ್ರ ಆಯಿತು. ವಿಜಯೇಂದ್ರ ಆದ ನಂತರ ಈಗ ಸಚಿವ ವಿ ಸೋಮಣ್ಣ ಅವರು ಕೂಡ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಯಾವ ರೀತಿ ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ, ಅದೇ ರೀತಿಯಲ್ಲಿ ವಿ ಸೋಮಣ್ಣ ಅವರು ಕೂಡ ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಖರೀದಿ ಮಾಡಿದ್ದಾರೆ. ಜೊತೆಗೆ ಸೋಮಣ್ಣಗೆ ಸಂಸದ ಪಿಸಿ ಮೋಹನ್ ಅವರೇನಿದ್ದಾರೆ, ಮೋಹನ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಇನ್ನು ಮೆಟ್ರೋದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಅಂದ್ರೆ ವಿಜಯೇಂದ್ರ ಅವರು ಕೂಡ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ಮೆಟ್ರೋದಲ್ಲೇ ಪ್ರಯಾಣವನ್ನ ಬೆಳೆಸಿದ್ರು. ಅಂದ್ರೆ ನಾವು ಕೂಡ ಮೋದಿಯವರ ಕರೆಗೆ ಸ್ಪಂದಿಸ್ತೀವಿ, ಮೋದಿ ಅವರಿಗೆ ಸಾಥನ್ನ ಕೊಡ್ತೀವಿ ಎಂಬ ಸಂದೇಶವನ್ನ ರವಾನೆ ಮಾಡಿದ್ರು. ಒಟ್ಟಿನಲ್ಲಿ ಬಿಜೆಪಿಯವರೀಗ ಮೋದಿ ಅವರು ನೀಡಿದಂತಹ ಕರೆಗೆ ಓಗೊಟ್ಟು ಸದ್ಯಕ್ಕೆ ಮಿತವ್ಯಯ ಸೂತ್ರ ಏನಿದೆ ಆ ಒಂದು ಸೂತ್ರವನ್ನು ಅನುಸರಿಸ್ತಾ ಇದ್ದಾರೆ.